ಸರ್ ಯುವರಾಜ್ ಕುಮಾರ್ ಅವ್ರ ಕಟೌಟ್ ರೆಡಿ ಮಾಡ್ತಾ ಇದ್ದೀರಾ? ಹೌದು, ಶುಕ್ರವಾರ ಅಂದರೆ 29ಕ್ಕೆ ರಿಲೀಸ್ ಇದೆ. 29ಕ್ಕೆ ರಿಲೀಸ್ ಇದೆ. ನನ್ನ ಹೆಸರು ಪಾಂಡು ಅಂತ. 29ನೇ ತಾರೀಕು ರಿಲೀಸ್ ಇದೆ. ಸುಮಾರು ಆಗಲೇ 40 ಕಟೌಟ್ ಫಿನಿಷಿಂಗ್ ಆಗಿದೆ. ಏನೋ ಒಂದು 10-20 ಕಟೌಟ್ ಇದೆ. ಎಲ್ಲ ಮೈಸೂರು, ಮಂಡ್ಯ, ಚಿತ್ರದುರ್ಗ, ದಾವಣಗೆರೆ, ಪ್ರತಿಯೊಂದು ಬೆಂಗಳೂರು ಸಿಟಿ ಎಲ್ಲ ಮಾಡ್ತಾಯಿದ್ವಿ. ಎಷ್ಟು ಕಟೌಟ್ ರೆಡಿ ಮಾಡೋಕೆ ಹೇಳಿದ್ರು? ಎಲ್ಲ ಒಂದು 60 ಕಟೌಟ್ ಮಾಡಿದ್ದಾರೆ. 60 ಕಟೌಟ್. ಅಂದರೆ ದೊಡ್ಡ ಮನೆಯದು ಎಲ್ಲ ಕಟೌಟು ನೀವೇ ರೆಡಿ ಮಾಡೋದಾ? ದೊಡ್ಡ ಮನೆಯವ್ರ ಕಟೌಟ್ ಎಲ್ಲ ಬೆಟ್ಟದ ಹೂವು ಪಿಕ್ಚರಿಂದ, ರಾಜ್ಕುಮಾರ್ ಬಂಗಾರ ಮನ್ಸ ಪಿಕ್ಚರಿಂದ ನಾವೇ ರೆಡಿ ಮಾಡ್ತಾಯಿದ್ವಿ. ಎಷ್ಟು ಖುಷಿ ಅನಿಸುತ್ತೆ ಸರ್ ನಿಮಗೆ? ಎಷ್ಟು ಖುಷಿ ಅನಿಸುತ್ತೆ. ಫಸ್ಟ್ ಮೂವಿ ಒಳ್ಳೆ ಹೆಸರು ಬರಲಿ, ಅವ್ರ ತಾತನ ಹೆಸರು ಉಳಿಸ್ಲಿ, ಕರ್ನಾಟಕದ ಹೆಮ್ಮೆ ಅಂತ ಒಂದು ಒಳ್ಳೆ ಆ್ಯಕ್ಟ್ರು ಮತ್ತೆ ಬರ್ತಾಯಿದ್ದಾರೆ ಅಂತ ಜನಗಳಿಗೆ ಗೊತ್ತಾಗಲಿ. ಎಲ್ಲ ಏನು ಹೇಳ್ತಾರೆ ಅಂದರೆ, ನಾವು ಯುವರಾಜ್ ಕುಮಾರ್ ಅವ್ರನ್ನ ಅಪ್ಪು ಅವ್ರನ್ನ ಅವ್ರ ರೀತಿ ನೋಡ್ತಾ ಇದ್ದೀವಿ ನಾವು. ಹೌದು. ಎಲ್ಲರೂ ನಮಗೆ ಅಪ್ಪು ಅವ್ರ ಸ್ಥಾನದಲ್ಲಿ ಅವ್ರು ನಿಂತ್ಕೋಬೇಕು, ಅವ್ರ ವಂಶದ ಹೆಸರು ನಿಲ್ಲಬೇಕು. ಅಂದರೆ ಅವರು ಅವ್ರ ಥರ ಕಾಣಿಸ್ತಾರೆ ಅಂದರೆ ಚೆನ್ನಾಗಿ ಅವ್ರ ಥರ ಕಾಣಿಸ್ತಾರೆ. ಅವ್ರ ಥರ ಗುಣ ಇದೆ, ಒಳ್ಳೆ ಹುಡುಗ, ಅದರಲ್ಲೇನು ಎರಡನ್ನ ಮಾತಿಲ್ಲ ಬಿಡಿ. ಅಂದರೆ ಎಷ್ಟು ನಾವೆಲ್ಲ ಮೀಟ್ ಮಾಡಿದ್ವಿ. ಒಳ್ಳೆ ಹುಡುಗ. ಏನಂದ್ರೆ ಸರ್ ನೀವು ಮೀಟ್ ಮಾಡಲ್ಲ? ಏನು ಅಂದಿಲ್ಲ, ಏನು ಮೀಟ್ ಮಾಡಿಲ್ಲ. ಅವ್ರದ್ದಿನ ಇದೇ ಫಸ್ಟ್ ಪಿಕ್ಚರ್ ಬರೀತಾ ಇರೋದು. ವಿಶ್ ಮಾಡಿದ್ವಿ, ಮಾತಾಡಿದ್ವಿ ಅಷ್ಟೇ. ಬರ್ತೀವಿ. ನಾವೇ ಕಟೌಟ್ ಬರೆಯೋದು ಆ ಥರದ್ದು ಏನಾದರೂ ಮಾತಾಡಿದ್ವಿ? ಆ ಥರ ಇನ್ನೂ ಏನೂ ಇಲ್ಲ. ಇದಕ್ಕೆ ಮೇಲೆ ಬರ್ತಾರೆ, ಮಾತಾಡ್ತೀವಿ. ಅಂದರೆ ಎಷ್ಟು ಹೈಟ್ ಇರುತ್ತೆ ಸರ್ ಕಟೌಟ್ ಅಂತ? ಕಟೌಟ್ 60 ಅಡಿ ಇರುತ್ತೆ. 60 ಅಡಿ. ಅಂದರೆ ಫಸ್ಟ್ ಫಿಲಮ್ಗೆ ಇಷ್ಟು ಒಂದು ಹೈಟ್ ಕ್ರಿಯೇಟ್ ಆಗಿದೆ. ಟ್ರೈಲರ್ ಬೇರೆ ರಿಲೀಸ್ ಆಗಿದೆ. ಹೌದು. ನೋಡಿದಾಗ ನಿಮ್ಗೆ ಏನು ಅನಿಸ್ತು ಸರ್ ಅಂತ? ಏನು ಅನಿಸ್ತು? ಅಪ್ಪು ಸರ್ನೇ ನೋಡ್ದಂಗೆ ಆಯ್ತು ನಮಗೆ. ಅಪ್ಪು ಸರ್ನೇ ನೋಡ್ದಂಗೆ ಆಗುತ್ತೆ. ಅಪ್ಪು ಸಾರು ಜಾಗದಲ್ಲಿ ಇವರು ಬರ್ತಾರೆ ಅನಿಸುತ್ತೆ ನಮಗೆ 100%. ಎಷ್ಟು ದಿನದಿಂದ ಸ್ಟಾರ್ಟ್ ಮಾಡಿದ್ದಾರೆ ಸರ್? ನಾವು ಇವಾಗ ಒಂದು 15 ದಿನದಿಂದ ಸ್ಟಾರ್ಟ್ ಮಾಡಿದ್ವಿ. ಯಾವತ್ತು ಕಂಪ್ಲೀಟ್ ಆಗುತ್ತೆ ಸರ್? ಹೌದು, ಬುಧವಾರ ಗುರುವಾರ ಅಷ್ಟೊತ್ತು 26-27 ಕಂಪ್ಲೀಟ್ ಮಾಡ್ತೀವಿ. ಅಂದರೆ ಎಲ್ಲಿಗೆಲ್ಲ ಕಳಿಸ್ತೀರಾ ಕಟೌಟ್? ಎಲ್ಲ ಕರ್ನಾಟಕ ಫುಲ್ಲು. ನಿಮ್ಮ ಕಡೆ ಇಲ್ಲಿಂದ ಎಲ್ಲ ಇಲ್ಲಿಂದನೇ ಹೋಗೋದು. ನೀವು ಎಷ್ಟು ವರ್ಷದಿಂದ ಸರ್ ಇಲ್ಲಿ ಕಟೌಟ್? ನಾನು ಒಂದು 50-55 ವರ್ಷದಿಂದ ಮಾಡ್ತಾಯಿದ್ದೆ. ಯುವರಾಜ್ ಕುಮಾರ್ ಅವ್ರಿಗೆ ಏನಾದ್ರು ಹೇಳೋದಾದರೆ ಏನು ಹೇಳ್ತೀರಾ ಅಂತ? ಫಸ್ಟ್ ಟೈಮ್ ಇಂಡಸ್ಟ್ರಿ ಬರ್ತಾರೆ. ಯುವರಾಜ್ ಕುಮಾರ್ ಅವ್ರಿಗೆ ಏನು ಹೇಳ್ಬೇಕಂತಂದರೆ, ರಾಜ್ಕುಮಾರ್ ಅವರು ವಂಶದ ಹೆಸರು ನಿಲ್ಲಬೇಕು. ಅವರು ಮತ್ತೆ ಹುಟ್ಟಿ ಬಂದಿದ್ದಾರೆ ಅನ್ಕೋಬೇಕು. ಅವ್ರ ಹೆಸರು ಮತ್ತೆ ಬೆಳಿಬೇಕು. ಅವ್ರ ವಂಶದ ಹೆಸರು ಬೆಳಿಬೇಕು. ಜನಗಳಿಗೆ ಗೊತ್ತಾಗಬೇಕು ರಾಜ್ಕುಮಾರ್ ಅವರು ದೊಡ್ಡ ಮನೆ ಹುಡುಗರು ಅಂತ ಗೊತ್ತಾಗಬೇಕಲ್ವ. ಅದಕ್ಕೋಸ್ಕರ ಆದರೂ ಚೆನ್ನಾಗಿ ಬೆಳಿಬೇಕು. ಜನಗಳೆಲ್ಲರೂ ನೋಡಬೇಕು, ಎಲ್ಲರೂ ಆನಂದ ಪಡಬೇಕು, ಒಳ್ಳೆ ಹೆಸರು ಕೊಡಬೇಕು ಅವರಿಗೆ. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.